ಕ್ರೈಸ್ತಲ್ಲ ಸ್ತೋತ್ರ. ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 24ರಲ್ಲಿ ದೇವರು ಹೊಲ, ತನ್ನ ಹೊಲ. ತನ್ನ ಹೊಲದಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಓಕೆ. ತನ್ನ ಹೊಲ, ತನ್ನ ಹೊಲ. ಹೊಲ ಅಂದರೆ ಬೈಬಲಲ್ಲಿ ಕೆಲವು ಪದಗಳನ್ನು ನಾವು ನೋಡ್ತೀವಿ. ಭೂಮಿ, ತೋಟ, ಜಮೀನು, ನೆಲ, ಇದೆಲ್ಲ ಭೂಮಿ. ಹೊಲ ಅನ್ನೋದು ಕೂಡ ಭೂಮಿನೇ, ತೋಟನೂ ಕೂಡ ಭೂಮಿನೇ, ಜಮೀನು ಕೂಡ ಭೂಮಿನೇ, ನೆಲ ಅನ್ನೋದು ಕೂಡ ಭೂಮಿನೇ. ಪ್ರೈಸ್ ದಿ ಲಾರ್ಡ್. ತೋಟ ಎಂದರೆ ಅರ್ಥ ಬೈಬಲಲ್ಲಿ ನಾವು ನೋಡಬೇಕಾದ್ರೆ ಕೆಲವು ಸ್ಥಳಗಳಲ್ಲಿ ದೇವಾಲಯ, ಸಭೆ, ಮನೆ, ಕೂಟ, ಸ್ತುತಿಸುವ ಸ್ಥಳ, ದೇವರ ವಾಕ್ಯವನ್ನು ಬೋಧಿಸುವಂಥ ಸ್ಥಳ, ದೇವರನ್ನು ಆರಾಧಿಸುವಂಥ ಸ್ಥಳ ಎಂದು ಬೈಬಲ್ ಪಂಡಿತರು ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಈ ದೇವಾಲಯದಲ್ಲಿರ್ಬೋದು, ಸಭೆಯಲ್ಲಿರ್ಬೋದು, ಕೆಲವು ಮನೆಗಳಲ್ಲಿರ್ಬೋದು, ಕೆಲವು ಕೂಟಗಳಲ್ಲಿರ್ಬೋದು, ಕೆಲವು ದೇವರ ವಾಕ್ಯಗಳನ್ನು ಬೋಧಿಸುವಂಥ ಸ್ಥಳ, ದೇವರನ್ನು ಆರಾಧಿಸುವಂಥ ಸ್ಥಳ, ದೇವರನ್ನು ಸ್ತುತಿಸುವಂಥ ಸ್ಥಳ, ಎಲ್ಲ ಸ್ಥಳದಲ್ಲಿ ಅಲ್ಲಿ ದೇವರ ವಾಕ್ಯ ಬಿತ್ತನೆ ಆಗುವ ಕಾರಣ ಅದನ್ನು ತೋಟ ಎಂದು ಅಥವಾ ಹೊಲ ಎಂದು ಕರೆಯಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ದೇವಾಲಯ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ದಿನಗಳಲ್ಲಿ ದೇವಾಲಯ ಇಲ್ಲಿ ಮುಖ್ಯವಾಗಿ ನಡಿಬೇಕಾಗಿರೋದೇನು? ಆರಾಧನೆ ಅಲ್ವಾ? ಈಗ ಅಲ್ಲೇ ನಡೀತಾ ಇದೆ ಲೋಕದ ಆಚರಣೆ. ಲೋಕದ ಆಚರಣೆಗಳು ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಈಗ ರೀಸೆಂಟ್ ಆಗಿ ನಾನೊಂದು ವಿಡಿಯೋ ಗ್ರೂಪಲ್ಲಿ ಹಾಕಿದ್ದೆ ಅನ್ಕೊಳ್ತೀನಿ. ಬಲಿಪೀಠದ ಮೇಲೆ ಹೆಂಗಸರು ಕಳಸಗಳನ್ನು ಹೊತ್ಕೊಂಡು ತಗೊಂಬಂದು ಪೀಠದ ಕೆಳಗಡೆ ಎಲ್ಲ ಕಡೆ ಇಟ್ಬಿಟ್ಟು ಅವ್ರೇನು ಮಾಡ್ತಾರೆ? ಸುತ್ತಕೊಂಡು ಡ್ಯಾನ್ಸ್ ಮಾಡಿಕೊಂಡು ದೇವರನ್ನ ನೋಡಿದ್ರ? ಪ್ರೈಸ್ ದಿ ಲಾರ್ಡ್. ತಮಿಳುನಾಡಲ್ಲಿ ನಡೆದಿರೋದು, ಈಗ ರೀಸೆಂಟಾಗಿ ನಡೆದಿರೋದು. ಬಲಿಪೀಠ ಇರುವುದು ದೇವರನ್ನ ಆರಾಧಿಸ್ಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಆರಾಧಿಸ್ಲಿಕ್ಕೆ ಬಲಿಪೀಠದಲ್ಲಿ ಯಾವುದೇ ರೀತಿಯಾದ ವೈಯಕ್ತಿಕ ಕಾರ್ಯಗಳಿಗೆ ಏನಿಲ್ಲ, ಅವಕಾಶ ಇಲ್ಲ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಬೈಬಲ್ ಎಂಬುದು ಸ್ವರ್ಗದ ಅದೇನಾಗಿದೆ? ಸ್ವರ್ಗದ ಇಲ್ಲ, ಸ್ವರ್ಗದ ಛಾಯೆ. ಸ್ವರ್ಗದ ಛಾಯೆ ಅದು. ಛಾಯೆ ಅಂದ್ರೆ ಏನು? ಸ್ವರ್ಗದಂತೆಯೇ ಇರುವ ಒಂದು ಛಾಯೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಬಂದು ನಾವೇನ್ ಮಾಡಬಾರ್ದು? ಲೋಕದ ಯಾವುದೇ ಆಚಾರಗಳು ಅಲ್ಲಿ ನಡೀಬಾರದು ಬ್ರದರ್. ಲೋಕದ ಯಾವುದೇ ಆಚಾರಗಳು ಅಲ್ಲಿ ನಡೆಯಬಾರದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಅಲ್ಲಿ ದೇವರ ಮನೆ, ಅದು ದೇವರು ವಾಸ ಮಾಡುವಂತಹ ಸ್ಥಳ. ನಾನು ಹೇಳಲಿಲ್ಲ, ವಿಮೋಚನಾ ಕಾಂಡದಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳ್ತಾರೆ, ನಾನು ಜನರ ಮಧ್ಯೆ
ವಾಸಿಸುವುದಕ್ಕೆ ಒಂದು ಏನು ಮಾಡಬೇಕಂತೆ, ಗುಡಾರವನ್ನು ನಿರ್ಮಿಸು ನಿರ್ಮಿಸ್ಬೇಕು ಅಂತ ಹೇಳ್ತಾರೆ ಬ್ರದರ್. ಹೇಳ್ತಾರಾ? Praise the Lord. ಹೇಳ್ತಾರೆ ಬ್ರದರ್. ಹೌದು, ಒಂದು ಗುಡಾರವನ್ನು ನೀವು ನಿರ್ಮಿಸಬೇಕು. ನಾನು ವಾಕ್ಯ ಓದಿ, ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8 ಹಾಗೂ 9. ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನು ಕಟ್ಟಿಸಬೇಕು. ನಾನು ನಿಮಗೆ ತೋರಿಸುವ ಮಾದರಿಯ ಪ್ರಕಾರವೇ ಆ ಗುಡಾರವನ್ನು ಅದರಲ್ಲಿನ ಎಲ್ಲಾ ಸಾಮಗ್ರಿಗಳನ್ನು ಮಾಡಿಸಬೇಕು. Praise the Lord. ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8 ಹಾಗೂ 9. 8 ಹಾಗೂ 9 ಎರಡು ವಾಕ್ಯಗಳನ್ನು ಓದಬೇಕಾದ್ರೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನು ಕಟ್ಟಿಸಬೇಕು. ಗುಡಾರ ಅಂದರೆ ಏನು? ಗುಡಾರ ಅಂದರೆ ಏನು? ಚರ್ಚ್, ದೇವಾಲಯ. ಹೌದು ಬ್ರದರ್. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ದೇವಾಲಯ. ಅವರು ವಾಸಿಸುವುದಕ್ಕೆ, ಅಲ್ಲಿ ಹೇಳ್ತಾರೆ ನೋಡಿ, ನಾನು ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನು, ಅದೇ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ದೇವಾಲಯದಲ್ಲಿ ದೇವರು ನಿಮಗೆ ಎಂದು ಒಂದು ಸ್ಥಳವನ್ನು ನಿಗದಿ ಮಾಡಿರ್ತಾರೆ. ಅದು ಎಲ್ಲಿ ಬೇಕಾದರೂ ಆಗಿರ್ಬೋದು. ಇದು ಬಲಿಪೀಠ ಅಂತ ಹೇಳಿದ್ರೆ ಬಲಿಪೀಠದಲ್ಲೂ ಇರ್ಬೋದು, ಅಥವಾ ಬಲಿಪೀಠದಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ಬೋದು, ಇಲ್ಲಿ ಗೀತೆ ಸ್ತುತಿ ಮಾಡುವಂಥ ಜಾಗ ಇರ್ಬೋದು, ಅಥವಾ ಇಲ್ಲಿ ಇದು ಅತಿ ಪರಿಶುದ್ಧವಾದ ಸ್ಥಳ. ಯಾವುದು? ಈ ಬಲಿಪೀಠ ಇರುವ ಸ್ಥಳ ಅತಿ ಪರಿಶುದ್ಧವಾದ ಸ್ಥಳ. ಇದು ಪರಿಶುದ್ಧವಾದ ಸ್ಥಳ. ನಾವೆಲ್ಲರೂ ಕುತ್ಕೊಳ್ತೀವಲ್ಲ, ಅದು ಪರಿಶುದ್ಧವಾದ ಸ್ಥಳ. ಇದು ಹೊರಗಡೆ ಹೊರಾಂಗಣ ಬಂದು ಸಾಮಾನ್ಯ ಸ್ಥಳ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪರಿಶುದ್ಧ ಸ್ಥಳದಲ್ಲಿ, ಪರಿಶುದ್ಧ ಅಂದರೆ ಅರ್ಥ ಏನು? ಪರಿಶುದ್ಧತೆ ಅಂದರೆ ಏನು? ಅಲ್ಲಿ ಅಶುದ್ಧತೆ ಇರಬಾರದು. ಅಶುದ್ಧತೆಗಲ್ಲಿ ಜಾಗ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಬೇರೆ ಧರ್ಮದ ದೇವಾಲಯದ ಆಚರಣೆಗಳಲ್ಲಿ ಅವರಿಗೆ ತಿಳಿದ ಹಾಗೆ ದೇವರ ಕಾರ್ಯಗಳಿಗೆ ಬಲಿ ಅರ್ಪಿಸಲಿಕ್ಕೆ ಉನ್ನತವಾದ ಒಂದು ಸ್ಥಾನಮಾನವನ್ನು ಕೊಡ್ತಾರೆ. ಆದರೆ ನಾವುಗಳು, ಕ್ರೈಸ್ತರಾದ ನಾವು, ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಾವು ಅವಮಾನ ಪಡಿಸ್ತೀವಿ. ಹೇಗೆ ಅಂತ ಹೇಳಿದ್ರೆ, ಆರಾಧನೆ ವಿಷಯದಲ್ಲಿ ಬಲಿಪೀಠದ ಮೇಲೆ ಯಾರು ಅನಾವಶ್ಯಕವಾಗಿ ಹೋಗಬಾರ್ದು. ಆದರೆ ನಾವೇನು ಮಾಡ್ತೀವಿ? ಅನಾವಶ್ಯಕವಾಗಿ ಸುತ್ತಾಡ್ತಾ ಇರ್ತೀವಿ ಅಲ್ವಾ? ದೇವರು ವಾಸಿಸುವಂಥ ಸ್ಥಳ ನೋಡಿ, ದೇವರು ವಾಸಿಸುವಂಥ ಸ್ಥಳ ಇದು ಗುಡಾರ. ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8, 9ರಲ್ಲಿ ಹೇಳಿದ್ರು, ನಾನು ವಾಸ ಮಾಡಲಿಕ್ಕೆ ಒಂದು ಗುಡಾರ ನಿರ್ಮಿಸು. ಪ್ರೈಸ್ ದಿ ಲಾರ್ಡ್. ದೇವರು ವಾಸಿಸುವ ಸ್ಥಳ. ವಾಕ್ಯ ಓದೋಣ. ಇಬ್ರಿಯ ಬರೆದ ಪತ್ರ, ಇಬ್ರಿಯ 12:29. ಆ ವಾಕ್ಯ ಓದಿ ನೋಡೋಣ ಏನಿದೆ ಅಂತ. ಪ್ರೈಸ್ ದಿ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 29. ಎಸ್, ಕರೆಕ್ಟ್ ಆಗಿದೆ. ಏಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ. ಏಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದಹಿಸುವ ಅಗ್ನಿಯಾಗಿದ್ದಾರೆ. ನೋಡಿ, ದೇವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಎಂಟರ್ ಆಲಯ ಏನಾಗಿ ಮಾರ್ಪಡುತ್ತೆ? ಅಗ್ನಿಯಾಗಿ ಮಾರ್ಪಡುತ್ತೆ. ದಹಿಸುವ ಅಗ್ನಿಯಾಗಿ ಮಾರ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ದಹಿಸುವ ಅಗ್ನಿ, ಇದು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಯಾಕೆ? ಗುಡಾರದ ಒಳಗಡೆ ನಾವು ಹೋಗ್ಬೇಕಾದ್ರೆ ದಹಿಸುವ ಅಗ್ನಿ ಅಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದರೆ ದೇವರು ತಾನು ವಾಸ ಮಾಡೋದಕ್ಕಾಗಿ, ಜನರ ಮಧ್ಯದಲ್ಲಿ ವಾಸ ಮಾಡೋದಕ್ಕಾಗಿ ತಾವೇ ಪ್ಲ್ಯಾನ್ ಮಾಡಿ ಇದಿಲ್ಲಿರಬೇಕು ಅಂತ ಹೇಳಿ ನಿರ್ಮಿಸಿದಂತಹ ಗುಡಾರ ಇದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ?
ಅರ್ಥ ಆಯ್ತು ಅರ್ಥ ಬ್ರದರ್. ಆಗ್ತಿದೆ ಬ್ರದರ್. ಹಾಗಾಗಿ ಈ ಸ್ಥಳದಲ್ಲಿ ಬಿತ್ತನೆಯಾಗುವ ಸ್ಥಳ ಇದು. ಬಿತ್ತನೆ ಮಾಡುವಂಥ ಸ್ಥಳ ಯಾವುದು? ದೇವಾಲಯ. ಏನ್ ಬಿತ್ತನೆ ಮಾಡ್ತಾರೆ? ದೇವರ ವಾಕ್ಯ. ದೇವರ ಜೀವವುಳ್ಳ ವಾಕ್ಯಗಳು. ದೇವರ ವಾಕ್ಯ ಯಾವುದು? ಜೀವವುಳ್ಳ ವಾಕ್ಯಗಳನ್ನ ಬಿತ್ತನೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಜೀವವುಳ್ಳ ವಾಕ್ಯಗಳನ್ನು ಬಿತ್ತನೆ ಮಾಡ್ತಾರೆ. ಯಾವಾಗ ದೇವರ ಜೀವವುಳ್ಳ ವಾಕ್ಯಗಳನ್ನು ಬಿತ್ತನೆ ಮಾಡ್ತಾರೋ ಆ ವ್ಯಕ್ತಿ, ಆಲಿಸುವಂಥ ವ್ಯಕ್ತಿ, ಅದನ್ನು ಅಂಗೀಕಾರ ಮಾಡಿಕೊಳ್ಳುವಂಥ ವ್ಯಕ್ತಿ ಪರಿಶುದ್ಧನಾಗಿ ಮಾರ್ಪಡ್ತಾನೆ. ಪರಿಶುದ್ಧನಾಗಿ ಮಾರ್ಪಡ್ತಾನೆ. ಪ್ರೈಸ್ ದಿ ಲಾರ್ಡ್. ಬಿತ್ತನೆ ಮಾಡುವುದಕ್ಕಾಗಿ ದೇವರು ಒಬ್ಬ ರೈತನನ್ನು ನೇಮಿಸಿರ್ತಾರೆ. ಯಾರನ್ನ? ರೈತನನ್ನ. ರೈತ ಅಂದ್ರೆ ಯಾರು? ಯಾಚಕ, ಬೋಧಕ ಅಥವಾ ಕ್ರೈಸ್ತ ವಿಶ್ವಾಸಿ. ಬೋಧಕರು, ಪಾಸ್ಟರ್ಗಳು, ಕ್ರೈಸ್ತ ವಿಶ್ವಾಸಿ. ಹೌದಾ? ವಿಶ್ವಾಸ. ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ನೋಡಿ, ಹೌದು brother. ಈ ರೈತ ಈ ಗುಡಾರದಲ್ಲಿ ಸಂಪೂರ್ಣ ಅಧಿಕಾರ ಈತನಿಗೆ ಮಾತ್ರ ಇರುತ್ತೆ. ಈ ಗುಡಾರದಲ್ಲಿ ಇವನು ಏನು ಬಿತ್ತುತ್ತಾನೋ ಆ ಫಲವನ್ನ ಅವನು ಏನು ಬಿತ್ತುತ್ತಾನೋ ಅದೇ ಫಲವನ್ನ ಅವನು ಪಡಿತಾನೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ 1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ, ದೇವರೇ ಸಾಗುವಳಿ ಮಾಡುವಂತಹ ಹೊಲ ನಾವು. ದೇವರೇ ಸಾಗುವಳಿ ಮಾಡುವಂತಹ ಹೊಲ. ಈ ಹೊಲ ಇದೆಯಲ್ಲ, ಈ ಗುಡಾರ ಎಂಬ ಹೊಲ ಇದೆಯಲ್ಲ, ಇದು. ಇಲ್ಲಿ ರೈತ ಮೊದಲು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ರೈತ ಮಾಡುವ ಕಾರ್ಯಗಳು ಬರ್ಕೊಳ್ಳಿ ಬೇಕಾದ್ರೆ. ರೈತ ಮಾಡುವ ಕಾರ್ಯಗಳು. ಪ್ರೈಸ್ ದಿ ಲಾರ್ಡ್. ಮೊದಲಿಗೆ ರೈತ ಏನು ಮಾಡ್ತಾನೆ? ಭೂಮಿಯನ್ನ ಹದ ಮಾಡ್ತಾನೆ. ಊರಿಡ್ತಾರೆ. ಭೂಮಿಯನ್ನ ಹದ ಮಾಡ್ತಾನೆ. ಹದ ಮಾಡ್ತಾರೆ. ಹದ ಮಾಡೋದಂದ್ರೆ ಏನು? ಹದ ಮಾಡೋದಂದ್ರೆ ಏನು? ಹದ ಉಳೋದು ಎಲ್ಲ ಕ್ಲೀನ್ ಮಾಡೋದು ಬ್ರದರ್. ಬಿತ್ತನೆ ಮಾಡಕ್ ಮುಂಚೆ ಎಲ್ಲ ಶುದ್ಧ ಮಾಡೋದು. ಎಲ್ಲವನ್ನ ಶುದ್ಧ ಮಾಡೋದು ಬ್ರದರ್. ಎಲ್ಲವನ್ನ ಶುದ್ಧ ಮಾಡೋದು, ಶುದ್ಧಪಡಿಸೋದು ಅಲ್ವಾ? ಹೌದು ಬ್ರದರ್. ಹೌದು. ಶುದ್ಧಪಡಿಸುವುದು ಅಂದ್ರೆ ಕ್ಲೀನ್ ಮಾಡುವುದು. ಕ್ಲೀನ್ ಮಾಡೋದು, ಇಂಗ್ಲಿಷಲ್ಲಿ ಕ್ಲೀನ್ ಮಾಡೋದು. ಅದಾದ ಮೇಲೆ ಏನು ಮಾಡ್ತಾನೆ ಅವನು? ಹೊಲ ಉಳ್ತಾನೆ. ಶುದ್ಧ ಮಾಡೋದು, ಹದ ಮಾಡೋದು ಅಂತ ಹೇಳಿದ್ರೆ ಏನು? ಹೊಲ ಉಳ್ತಾನೆ, ಅಲ್ಲಿರುವ ಕಳೆಗಳನ್ನು ತೆಗಿತಾನೆ, ಅದನ್ನು ಮಟ್ಟ ಮಾಡ್ತಾನೆ, ಆ ಮಣ್ಣನ್ನು ಮಟ್ಟ ಮಾಡ್ತಾನೆ, ಅಲ್ಲಿ ಹದ ಮಾಡ್ತಾನೆ. ಹದ ಮಾಡಿ ಆದಮೇಲೆ ಅವನು ನಂತರ ಏನು ಮಾಡ್ತಾನೆ? ಒಂದು ಕಾಲವನ್ನು ನೋಡ್ತಾನೆ. ಒಂದು ಕಾಲಕ್ಕಾಗಿ ಕಾದು ಕುಳಿತಿರ್ತಾನೆ. ಇದು ಶುದ್ಧತೆ ಮಾಡಿದ ಮೇಲೆ ಎರಡನೇದಾಗಿ ಅವನೇನು ಮಾಡ್ತಾನೆ? ಒಂದು ಕಾಲಕ್ಕಾಗಿ ಕಾದು ಕುಳಿತಿರ್ತಾನೆ. ಕಾಲಕ್ಕೆ. ಯಾಕಂದ್ರೆ ಕಾಲಕ್ಕೆ ವಿರುದ್ಧವಾಗಿ ಅವನು ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಮಾಡ್ತಾನ? ರೈತ ಮಾಡ್ತಾನ? ಕಾಲಕ್ಕೆ ವಿರುದ್ಧವಾಗಿ ಎಸ್. ಮಳೆಗಾಲಕ್ಕೆ ಒಂದು ಬೆಳೆ ಇರುತ್ತೆ, ಬೇಸಿಗೆಗಾಲಕ್ಕೆ ಒಂದು ಬೆಳೆ ಇರುತ್ತೆ, ಅದಾದ ಮೇಲೆ ಚಳಿಗಾಲಕ್ಕೂ ಒಂದು ಬೆಳೆ ಇರುತ್ತೆ. ಆ ಬೆಳೆಯನ್ನು ನೋಡಿ ಅವನು ಬಿತ್ತನೆ ಮಾಡ್ತಾನೆ. ರಾಗಿಯನ್ನು ಯಾರಾದರೂ ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾರಾ? ಇಲ್ಲ ಬ್ರದರ್. ರಾಗಿ ಬೇಸಿಗೆಗಾಲದಲ್ಲಿ ಜಾಸ್ತಿ ಬಿತ್ತನೆ ಇಲ್ಲ ಮಾಡ್ತಾರೆ. ಬ್ರದರ್. ಬೇಸಿಗೆ ಕಾಲದಲ್ಲಿ ಅವ್ರು ಬಿತ್ತನೆ ಮಾಡಿದ್ರು, ಮಳೆಗಾಲ ಬಿತ್ತನೆ ಮಾಡಿದ್ರು, ಅದು ಸರಿಯಾದ ಬೇಸಿಗೆ ಕಾಲಕ್ಕೆ ಬರುವ ಹಾಗೆ ಪ್ಲ್ಯಾನ್ ಮಾಡಿ ಅವರು ಬಿತ್ತನೆ ಮಾಡ್ತಾರೆ. ರಾಗಿ ಕಣದಲ್ಲಿ ತೂರೋದು, ರಾಗಿ ಗಟ್ಟಿ ಕಾಳನ್ನು ಅವರು ತೊಗೊಂಡು ಮನೆಗೆ ಹೋಗೋದು, ಇದೆಲ್ಲ ನಡಿಬೇಕು. ಈ ಎಲ್ಲ ಪ್ರೋಸೆಸ್ ನಡಿಬೇಕು ಅಂತ ಹೇಳಿದ್ರೆ
ಬೇಸಿಗೆಗಾಲದಲ್ಲೇ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅವನೇನು ಮಾಡ್ತಾನಂದ್ರೆ ಕಾಲಕ್ಕೆ ವಿರುದ್ಧವಾಗಿ ಅವನು ಕಾರ್ಯ ಮಾಡೋದಿಲ್ಲ. ಕಾಲಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಕಾಲಕ್ಕೆ ವಿರುದ್ಧವಾಗಿ ಅವನು ಕಾರ್ಯ ಮಾಡಲ್ಲ, ಅಂದ್ರೆ ಬಿತ್ತನೆ ಮಾಡೋದಿಲ್ಲ. ಇಲ್ಲಿ ಈ ಒಂದು ಸ್ಥಳ ಇದೆಯಲ್ಲ, ಈ ಗುಡಾರ ಇದೆಯಲ್ಲ, ಈ ಹೊಲ ಇದೆಯಲ್ಲ, ಈ ನೆಲ ಇದೆಯಲ್ಲ, ಈ ನೆಲವನ್ನು ಮೊದಲು ಹದ ಮಾಡಬೇಕು. ಹದ ಮಾಡಬೇಕು. ಸುಮ್ಮನೆ ಹೋಗಿ ಬಿತ್ತನೆ ಮಾಡೋದಲ್ಲ. ಸುಮ್ಮನೆ ಹೋಗಿ ಬಿತ್ತನೆ ಮಾಡೋದಲ್ಲ. ಸುಮ್ಮನೆ ಮನಸ್ಸಿಗೆ ಬಂದಾಗೆ ಬಿತ್ತನೆ ಮಾಡೋದಲ್ಲ. ಈ ಸ್ಥಳವನ್ನು ಹದ ಮಾಡಬೇಕು. ಈ ಸ್ಥಳದಲ್ಲಿರುವ ಎಲ್ಲ ಕಳೆಗಳನ್ನು ತೆಗಿಬೇಕು. ಈ ಸ್ಥಳವನ್ನು ಶುದ್ಧ ಮಾಡಿಡಬೇಕು. ಈ ಸ್ಥಳಕ್ಕೆ ಒಂದು ಮಹತ್ವ ಕೊಡಬೇಕು. ಈ ಸ್ಥಳಕ್ಕೆ ಒಂದು ಮಹತ್ವ ಕೊಟ್ಟ ಮೇಲೇ ದೇವರು ಅಲ್ಲಿ ಕಾರ್ಯ ಮಾಡ್ತಾರೆ. ಅದಾದ ಮೇಲೇ ಅವನು ಕಾಲಕ್ಕೆ ತಕ್ಕಂತೆ ಯಾವ ಬೆಳೆಯನ್ನು ಬೆಳಿಬೇಕು ಎಂಬುದನ್ನು ಅಲ್ಲಿ ಬಿತ್ತನೆ ಮಾಡಬೇಕು. ಮೂರನೇದಾಗಿ ರೈತ ಏನು ಮಾಡ್ತಾನೆ? ತನ್ನ ಭೂಮಿಯಲ್ಲಿ, ತನ್ನ ನೆಲದಲ್ಲಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ, ಉತ್ತಮವಾದ ಬೀಜವನ್ನೇ ಬಿತ್ತಾನೆ. ಉತ್ತಮವಾದ ಬೀಜವನ್ನೇ ಬಿತ್ತುತ್ತಾನೆ. ಅರ್ಥ ಆಗ್ತಿದ್ಯಾ? ಯಾವುದೇ ಕಾರಣಕ್ಕೂ ಅವನು ಕಳಪೆ ಬೀಜನ ಬಿತ್ತನೆ ಮಾಡೋದಿಲ್ಲ. ರೈತ ಈ ಲೋಕಕ್ಕೆ ಅವನೇ ಮುಖ್ಯ ಆಧಾರ. ಆಹಾರದ ವಿಷಯದಲ್ಲಿ ಅವನು ಬೆಳೆದ್ರೇನೆ ಆಹಾರ. ಬಿಡು, ಯಾರೋ ತಿಂತಾರೆ ಬಿಡು, ನಮಗೇನು, ನಾವು ಮಾರಾಕ್ತಾನೆ ಅಂತೇಳಿ ಅವನು ಆಲಕ್ಷ್ಯವಾಗಿ ಕಳಪೆ ಬೀಜ ಬಿತ್ತಾನೆ ಅಂತ ಅನ್ಕೊಂಡಿದ್ದೀರಾ? ಎಂದಿಗೂ ಬಿತ್ತಲ್ಲ. ಅವನು ಬಿತ್ತೋದೇ ಗಟ್ಟಿಯಾಗಿರುವ ಉತ್ತಮವಾದ ಬೀಜವನ್ನೇ ಅವನು ಬಿತ್ತೋದು. ಅವನು ತಿನ್ಲಿ, ಅವನ ಕುಟುಂಬದವ್ರು ತಿನ್ಲಿ, ಯಾರೇ ತಿನ್ಲಿ, ಅವನು ಬೀಜ ಬಿತ್ತುವುದು ಉತ್ತಮವಾದ ಬಿತ್ತನೆ. ಕಲಬೆರಕೆ ಇರೋದಿಲ್ಲ. ಏನಿರೋದಿಲ್ಲ? ಕಲಬೆರಕೆ ಇರೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಹೇಳಿದ್ದು, ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದು, ರೈತ ಗುಡಾರದಲ್ಲಿ ಏನು ಬಿತ್ತುತ್ತಾನೋ ಆ ಫಲವನ್ನು ಇಲ್ಲಿ ಪಡಿತಾನೆ. ಬಿತ್ತನೆ ಮಾಡುವಂತ ರೈತ ಒಳ್ಳೆಯ ಬೀಜಗಳನ್ನು ಬಿತ್ತನೆ ಮಾಡಿದ್ರೆ ಅವನ ಪ್ರತಿಫಲ ಹೆಚ್ಚಿರುತ್ತೆ ಅಲ್ವಾ? ಹೌದಾ? ಹಾ, ಪ್ರತಿಫಲ ಹೆಚ್ಚಿರುತ್ತೆ. ಅದೇ ರೈತ ಕಳಪೆ ಬೀಜಗಳನ್ನು ಅವನು ಬಿತ್ತಿದ್ದೇ ಆದರೆ ಕಳಪೆಯ ಪ್ರತಿಫಲವನ್ನು ಅವನು ಪಡಿಬೇಕಾಗುತ್ತೆ. ಏನ್ ಬೆಳೀತಾ ಇದ್ದಾರೆ? ಏನ್ ಬಿತ್ತನೆ ಮಾಡ್ತಾ ಇದಾರೆ ಇಲ್ಲಿ? ಏನು ಹದ ಮಾಡ್ತಾ ಇದಾರೆ? ಈ ಆಲಯವನ್ನ ಏನು ಹದ ಮಾಡ್ತಾ ಇದಾರೆ? ಯಾವ ರೀತಿ ಹದ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಯೇಸು ಸ್ವಾಮಿನೇ ಹೇಳ್ತಾರೆ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ, ಸ್ವರ್ಗ ಸಾಮ್ರಾಜ್ಯವನ್ನ ಒಬ್ಬ ರೈತನಿಗೆ ಹೋಲಿಸ್ತಾರೆ. ಲೂಕನ ಬರೆದ ಶುಭ ಸಂದೇಶದಲ್ಲಿ ರೈತನಿಗೆ ಹೋಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ರೈತನಿಗೆ ಹೋಲಿಸ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಒಬ್ಬ ರೈತ ಏನು ಬಿತ್ತುತ್ತಾನೋ ಅದನ್ನ ಪಡ್ಕೊಳ್ತಾನೆ. ಇಲ್ಲಿ ಫಲ ಗಟ್ಟಿ ಕಾಳು
ಗಟ್ಟಿ ಕಾಳು ಅಥವಾ ಜೊಳ್ಳು ಆಗಬೇಕು ಅಂತ ಹೇಳಿದ್ರೆ, ಇದೊಂದು ಗಟ್ಟಿ ಕಾಳು ಅಥವಾ ಜೊಳ್ಳು ಆಗಬೇಕು ಪ್ರತಿಫಲ ಅಂತ ಹೇಳಿದ್ರೆ ಇಲ್ಲಿ ಬಿತ್ತನೆ ತುಂಬ ಮುಖ್ಯ. ಈ ರೈತ ಇದಾನಲ್ಲ, ಈ ರೈತ ಒಳ್ಳೆಯ ಉತ್ತಮ ಬೆಳೆಯನ್ನು ಬಿತ್ತದ ಅಂತ ಹೇಳಿದ್ರೆ, ಉತ್ತಮ ಬೀಜವನ್ನು ಬಿತ್ತದ ಅಂದರೆ ಪ್ರತಿಫಲ ಏನಾಗಿ ಬರುತ್ತೆ? ಗಟ್ಟಿ ಕಾಳು, ಒಳ್ಳೆ ಫಲ ಬರುತ್ತೆ. ಗಟ್ಟಿ ಕಾಳು, ಹೌದು. 100% ಆತ ಬಿತ್ತದ ಅಂತ ಹೇಳಿದ್ರೆ, 100% ಬಿತ್ತಿದ್ರೆ ಅಟ್ಲೀಸ್ಟ್ 60% ಆದ್ರೆ ಏನ್ ಬರುತ್ತೆ? ಗಟ್ಟಿ ಕಾಳು ಬರುತ್ತೆ. ಗಟ್ಟಿ ಕಾಳು ಬರುತ್ತೆ. 60% ಆದ್ರೂ ಬರುತ್ತೆ ಗಟ್ಟಿ ಕಾಳು. ಇಲ್ಲ, ಅವನು ಬಿತ್ತುವಾಗಲೇ ಕಳಪೆ ಬೀಜಗಳನ್ನ ಅವನು ಬಿತ್ತಿದ್ದೆ ಆದ್ರೆ ಬರೋದೇನು? ಜೊಳ್ಳು. ಹಾ, ಇವತ್ತು ನಾವು ಏನನ್ನ ಕಾಣ್ತಾ ಇದೀವಿ ಜಾಸ್ತಿ? ಗಟ್ಟಿ ಕಾಳ, ಜೊಳ್ಳ? ಜೊಳ್ಳು ಕಾಣ್ತಾ ಇದೀವಿ. ಕಾರಣ ಏನು? ಗುಡಾರದಲ್ಲಿ ಬಿತ್ತುತ್ತಿರುವುದೆಲ್ಲವೂ ಬೀಜ ಸರಿ ಇಲ್ಲದೆ ಇರೋ ಕಾರಣ. ಬೀಜ ಇಲ್ಲ, ಅಲ್ಲಿ ಬಿತ್ತನೆಯ ಬೀಜ ಇಲ್ಲ. ಕಲಬೆರಕೆ. ಕಾರಣ ಏನ್ ಗೊತ್ತಾ? ಯಾಕೆ ರೈತ ಬಿತ್ತಲ್ಲ ಗೊತ್ತಾ? ಉತ್ತಮವಾದ ಬೀಜ ಕೆಲವು ರೈತರು ಬಿತ್ತಲ್ಲ. ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ತುಂಬಾ ಶ್ರಮ ಪಡ್ಬೇಕಾಗುತ್ತೆ. ನೋಡಿ, ತುಂಬಾ ಶ್ರಮ ಪಡ್ಬೇಕಾಗುತ್ತೆ, ತುಂಬಾ ಬೆಲೆ ಇದೆ ಇದಕ್ಕೆ. ಭೂಮಿಯನ್ನು ಹದ ಮಾಡ್ಬೇಕು, ಆಗುತ್ತಾ? ಭೂಮಿಯನ್ನು ಹದ ಮಾಡಕ್ಕಾಗುತ್ತಾ ಅವನ ಕೈಲಿ? ಆಗಲ್ಲ. ಓಡಾಡ್ಬೇಕು, ಕಳೆಗಳನ್ನ ಕೀಳ್ಬೇಕು, ಶುದ್ಧ ಮಾಡಬೇಕು, ಹದ ಮಾಡಬೇಕು ಅದನ್ನ. ಅದಾದ್ಮೇಲೆ ಒಂದು ಕಾಲವನ್ನ ನಿಗದಿ ಮಾಡಿಟ್ಕೊಳ್ಬೇಕು. ಯಾವ ಕಾಲದಲ್ಲಿ ಯಾವ ಬಿತ್ತನೆಯನ್ನು ನಾನು ಬಿತ್ತಾ ಇದ್ದೀನಿ. ಈಗ ನಾವಿರುವಂತ ಕಾಲ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಳ್ಳುವಂತ ಕಾಲ. ನೋಡಿ, ಪ್ರಾರಂಭದಲ್ಲಿ ಒಂದು ಕಾಲ ಇತ್ತು, ದೇವರು ಭೂಮಿ ಆಕಾಶಗಳು ಉಂಟು ಮಾಡಿದಂಥ ಕಾಲ. ಅದಾದಮೇಲೆ ಒಂದು ಪಾಪದ ಕಾಲವೂ ಇತ್ತು. ಪಾಪದ ಕಾಲ ಆದಮೇಲೆ ಕ್ಷಮೆಯ ಕಾಲವೂ ಬಂತು. ಅದಾದಮೇಲೆ ಮತ್ತೆ ಪಾಪದ ಕಾಲ ಮತ್ತೆ ಹೆಚ್ಚಲ್ಪಡ್ತು. ಅದಾದಮೇಲೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ರಕ್ಷಣೆಯ ಕಾಲ, ರಕ್ಷಣೆನೂ ಬಂದಾಯಿತು, ಬಿಡುಗಡೆನೂ ಸಿಕ್ಕಿದಾಯಿತು. ಅದಾದಮೇಲೆ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗಿ ಒಂದು ಸಮಯ ಕೊಟ್ಟರು, ಅದೊಂದು ಕಾಲ. ಅರ್ಥ ಆಗ್ತಾ ಇದೆಯಾ? ಈಗ ನ್ಯಾಯ ತೀರ್ಪಿಗೆ ನಾವು ಸಿದ್ಧರಾಗಬೇಕು ಎಂಬ ಕಾಲ ನಮಗೆ ಕೊಟ್ಟಿರಬೇಕಾದ್ರೆ, ಈ ಕಾಲದಲ್ಲಿ ನ್ಯಾಯ ತೀರ್ಪಿಗೆ ಸಿದ್ಧವಾಗುವ ಕಾಲದಲ್ಲಿ ನಾವು ಕ್ರಿಸ್ಮಸ್, ಯೇಸು ಸ್ವಾಮಿ ಹುಟ್ಟು ಬರ್ತಾರೆ ಎಂಬುದಾಗಿ ನಾವು ಆಚರಣೆ ಮಾಡಿದ್ರೆ ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಬ್ರದರ್, ಎಲ್ಲ ಆಯ್ತು ಬ್ರದರ್. ಕಾಲ ಬದಲಾಯ್ತು, ಕಳೆದೋಗಿದೆ, ಅದು ಆಗೋಯ್ತದು. ಮೊದಲನೇ ಬರುವಿಕೆಯ ಎಲ್ಲ ವಿಷಯಗಳನ್ನ ಈಗ ನಾವೇನ್ ಮಾಡ್ತಾ ಇದೀವಿ? ಅನುಸರಿಸ್ತಾ ಇದೀವಿ. ಹೌದಾ? ಹೌದು. ಈಗ ನಾವೇನ್ ಮಾಡ್ತಾ ಇದೀವಿ? ಮೊದಲನೇ ಬರುವಿಕೆಯ ಎಲ್ಲ ಆಚಾರ ವಿಚಾರಗಳನ್ನು ನಾವು ಈಗ ಅದನ್ನ ಅನುಸರಿಸ್ತಾ ಇದೀವಿ. ಅದು ತಪ್ಪು. ಅದಕ್ಕೆ ಹೇಳೋದು, ರೈತನಿಗೆ ಅರಿವಿರಬೇಕು, ಯಾವ ಕಾಲದಲ್ಲಿ ಯಾವ ಬಿತ್ತನೆಯನ್ನು ನಾನು ಬಿತ್ತಬೇಕು. ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಯ್ತಾ? ರೈತ ತನ್ನ ಹೊಲದಲ್ಲಿ ಯಾವಾಗಲೂ ಅಷ್ಟೇ ಉತ್ತಮವಾದ ಬೀಜವನ್ನೇ ಅವನು ಬಿತ್ತುತ್ತಾನೆ. ಕಲಬೆರಕೆ ಯಾವತ್ತೂ ಮಾಡೋದಿಲ್ಲ. ಅವನೇನಾದ್ರು ಕಲಬೆರಕೆ ಮಾಡ್ದ ಅಂತ ಹೇಳಿದ್ರೆ ಅವನು ನಿಜವಾದ ರೈತನಲ್ಲ, ಅವನು ಲೋಕದ ರೈತ. ಓಕೆ, ರೈತ ಏನು ಮಾಡ್ದ? ತನ್ನ ಹೊಲದಲ್ಲಿ ಉತ್ತಮವಾದ ಬೀಜವನ್ನು ಬಿತ್ತಿ ಆಯಿತು. ಈಗ ಹೋಗಿ ಅವನು ಮಲ್ಕೊಂಡು ನಿದ್ದೆ ಮಾಡ್ತಾನ? ಇಲ್ಲ.
ಇಲ್ಲ ಇಲ್ಲ ಬ್ರದರ್. ಬ್ರದರ್, ಏನ್ ಮಾಡ್ತಾನೆ? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಬಿತ್ತಿದ ಮೇಲೆ ಬಿತ್ತಿದ ಮೇಲೆ ಆರೈಕೆ, ಪೋಷಣೆ, ಅಥವಾ ಆರೈಕೆ ಮಾಡ್ತಾನ? ಮಾಡ್ತಾನೆ ಮಾಡ್ತಾರೆ ಬ್ರದರ್. ಬ್ರದರ್. ಮಾಡ್ತಾನೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಆರೈಕೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ, ಕಳೆಗಳನ್ನು ಕೀಳ್ತಾನೆ, ಔಷಧಿಗಳನ್ನು ಸಿಂಪಡಿಸ್ತಾನೆ, ಏನಾದ್ರು ರೋಗ ಬರಬಾರದು ಅಂತ ಹೇಳಿ ಔಷಧಿಗಳನ್ನು ಸಿಂಪಡಿಸ್ತಾನೆ, ಆರೈಕೆ ಮಾಡ್ತಾನೆ, ಕೊಯ್ಲು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಮಾಡ್ತಾನ? ಮಾಡ್ತಾನೆ ಬ್ರದರ್. ಮಾಡ್ತಾನೆ ಬ್ರದರ್. ಮಾಡ್ತಾನೆ. ಒಂದು ದಿನನೂ ಅವನ ಮನೇಲಿ ಕುತ್ಕೊಳ್ಳೋದಿಲ್ಲ. ಎಲ್ಲೋಗ್ತಾನೆ? ಹೊಲಕ್ಕೆ ಹೋಗ್ತಾನೆ. ಹೊಲಕ್ಕೆ ಹೋಗ್ತಾನೆ. ಹೊಲಕ್ಕೆ ಹೋಗ್ತಾನೆ, ಹೊಲವನ್ನ ಕಾದು ಕುಳಿತುಕೊಳ್ತಾನೆ. ಹೊಲದಲ್ಲಿರುವಂತಹ ಬೆಳೆಯನ್ನ ಅವನೇನ್ ಮಾಡ್ತಾನೆ? ಕಾದು ಕುತ್ಕೊಳ್ತಾನೆ. ಕುತ್ಕೊಂತಾರೆ. ಕಾದು ನೋಡ್ತಾ ಇರ್ತಾನೆ. Praise the Lord. ಅದಾದ್ಮೇಲೆ ಏನ್ ಮಾಡ್ತಾನೆ ಅವನು? ಅದಾದ್ಮೇಲೆ ಏನ್ ಮಾಡ್ತಾನೆ? ಐದನೇ ಪಾಯಿಂಟ್, ಬಿತ್ತಿದ ದಿನದಿಂದ ಕೊಯ್ಲಿನ ದಿನದವರೆಗೆ ಸೋಮಾರಿತನ ಅವನಲ್ಲಿರಲ್ಲ. ಪ್ರೈಸ್ ದಿ ಲಾರ್ಡ್. ಏನಿರಲ್ಲ? ಸೋಮಾರಿತನ. ಸೋಮಾರಿತನ. ಬಿತ್ತದೆ ಬಿಡು, ಆಮೇಲೆ ನೋಡ್ಕೊಂಡ್ಬಿಡು. ತೋಟಕ್ಕೆ, ಜಮೀನಿಗೆ, ನೆಲಕ್ಕೆ, ಹೊಲಕ್ಕೆ ನಾಳೆ ಹೋಗೋಣ ಬಿಡು, ನಾಡಿದ್ದು ಹೋಗೋಣ ಬಿಡು, ಸ್ವಲ್ಪ ಊಟ ಮಾಡಿ ಮಲ್ಕೊಳ್ಳೋಣ, ಚಿಕನ್ ತಿನ್ಬಿಟ್ಟು ಮಲ್ಕೊಳ್ಳೋಣ, ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬಿಟ್ಟು ಮಲ್ಕೊಳ್ಳೋಣ, ಯಾರು ನೋಡ್ತಾರೆ, ಯಾರ ಕೈಯ ಬೇಕು, ಮೂವಿಗೆ ಹೋಗೋಣ, ಒಳ್ಳೆ ಪಿಕ್ಚರ್ ನೋಡೋಣ, ಈ ಊರಲ್ಲಾಗಲಿಲ್ವಾ ಬೇರೆ ಊರಲ್ಲಿ ಹೋಗಿ ಪಿಕ್ಚರ್ ನೋಡೋಣ, ತಿನ್ಕೊಂಡಿರೋಣ, ಕುಡ್ಕೊಂಡಿರೋಣ, ತಿಂದಿದ ತಕ್ಷಣ ಹೋಗಿ ಮಲಗೋಣ. ಪ್ರೈಸ್ ದಿ ಲಾರ್ಡ್. ರೈತ ಆ ರೀತಿ ಮಾಡೋದಿಲ್ಲ. ಬಿತ್ತಿದ ದಿನದಿಂದ ಕೊಯ್ಲಿನ ದಿನದವರೆಗೂ ಅವನೇನು ಮಾಡ್ತಾನೆ? ಸೋಮಾರಿತನ ಅವನು ಮಾಡೋದಿಲ್ಲ. ಬದಲಾಗಿ ಹೆಜ್ಜೆ ಹೆಜ್ಜೆಗೂ ಪ್ರೈಸ್ ದಿ ಲಾರ್ಡ್, ಹೆಜ್ಜೆ ಹೆಜ್ಜೆಗೂ ಬಹಳ ಎಚ್ಚರವಾಗಿರ್ತಾನೆ. ಬಹಳ ಎಚ್ಚರವಾಗಿರ್ತಾನೆ. ಪ್ರಾಣಿಗಳು ಬಂದು ಎಲ್ಲಿ ತಿಂತವೋ, ಬೆಳೆಯನ್ನು ಎಲ್ಲಿ ತಿಂದ್ಬಿಡ್ತವೋ ಅಂತ ಹೇಳಿ ಅವನೇನು ಮಾಡ್ತಾನೆ? ಬಹಳ ಎಚ್ಚರಿಕೆಯಾಗಿರ್ತಾನೆ. ತೆನೆ ಬಿಡುವ ಸಮಯದಲ್ಲೂ, ತೆನೆ ಬಿಟ್ಟದ ಮೇಲೂ ಕಾವಲು ಕಾಯ್ತಾನೆ. ಬಹಳ ಎಚ್ಚರಿಕೆಯಾಗಿರ್ತಾನೆ ಅವನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಎರಡು ರೀತಿಯಾದ ರೈತರನ್ನ ನೀವು ಕಾಣಬಹುದು. ಎರಡು ರೀತಿಯಾದ ರೈತರು, ಎರಡು ರೀತಿಯ ರೈತರು. ಪ್ರೈಸ್ ದಿ ಲಾರ್ಡ್. ಮೊದಲನೇದು, ಈಗ ನಾವು ಹೇಳಿದ್ವಲ್ಲ, ಅದೆಲ್ಲ ಇವರು ದೇವರ ರಾಜ್ಯದ ರೈತರು. ಇವರು ಪರಲೋಕದ
ಜೀವವುಳ್ಳ ವಾಕ್ಯಗಳನ್ನು ಬಿತ್ತುತ್ತಾರೆ. ಪರಲೋಕದ ಜೀವವುಳ್ಳ ವಾಕ್ಯಗಳನ್ನು ಇವರು ಬಿತ್ತುತ್ತಾರೆ. ಬಿತ್ತೋದಲ್ಲದೆ ಬಿತ್ತಿದ ಮೇಲೆ ಅವ್ರೇನು ಮಾಡ್ತಾರೆ? ಪೋಷಣೆ ಮಾಡ್ತಾರೆ. ಪೋಷಣೆ, ಸುರಕ್ಷತೆ. ಪೋಷಣೆ ಮಾಡ್ತಾರೆ, ಸುರಕ್ಷತೆ ಮಾಡ್ತಾರೆ. ಉತ್ತಮ ಫಲಕ್ಕಾಗಿ ಕಾದುಕೊಳ್ತಿರ್ತಾರೆ. ಉತ್ತಮ ಬೆಳೆಗಾಗಿ ಪ್ರೈಸಲ್ಲ. ಎರಡನೆಯ ರೈತ ಇವನು ಸೈತಾನನ ಕಡೆಯವನು. ಸೈತಾನನ ಕಡೆಯ ರೈತ ಇವನೇನು ಮಾಡ್ತಾನೆ? ಸುಳ್ಳು, ಮೋಸ, ಸೋಮಾರಿತನ, ಕಪಟತನ, ದುರಾಸೆ, ಅತಿ ಆಸೆ. ಅರ್ಥ ಆಗ್ತಿದ್ಯಾ? ಸುಳ್ಳು, ಮೋಸ, ಸೋಮಾರಿತನ, ಕಪಟತನ, ದುರಾಸೆ, ಅತಿ ಆಸೆ, ಆಲಸ್ಯತನ, ಹೊಟ್ಟೆ ಬಾಕತನ, ದುಂದು ಜೀವನ, ಅವನು ಆ ರೀತಿ ಜೀವಿಸ್ತಾನೆ. ಯಾಕಂದ್ರೆ ಅವನು ಬಿತ್ತುತ್ತಾ ಇರೋದೇ ಜೊಳ್ಳು ಅಲ್ವಾ? ಇವನ ಬಿತ್ತನೆ ಜೊಳ್ಳು. ಜೊಳ್ಳು. ಪ್ರತಿಫಲ ಏನು? ಜೊಳ್ಳೆ. ಹಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ದೇವರು ತಾನು ವಾಸ ಮಾಡುವಂತ ಗುಡಾರದಲ್ಲಿ ಒಬ್ಬ ರೈತನನ್ನು ನೇಮಿಸಿಡ್ತಾರೆ. ಒಬ್ಬ ರೈತನನ್ನು ನೇಮಿಸಿಟ್ಟು ಅಲ್ಲಿ ಬಿತ್ತನೆ ಮಾಡುವುದಕ್ಕಾಗಿ ಅಲ್ಲಿ ಬರುವಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಗಟ್ಟಿ ಕಾಳುಗಳನ್ನಾಗಿ ಮಾರ್ಪಡಿಸಿ, ಅವನಲ್ಲಿ ಕಳೆ ಇರುತ್ತೆ, ಕೊಳೆ ಇರುತ್ತೆ, ಎಲ್ಲ ಇರುತ್ತೆ, ಅದೆಲ್ಲವನ್ನು ಶುದ್ಧಪಡಿಸಿ ವಾಕ್ಯದ ಮುಖಾಂತರ ಅವೆಲ್ಲವನ್ನು ಶುದ್ಧಪಡಿಸಿ ಗಟ್ಟಿ ಕಾಳುಗಳಾಗಿ ಮಾರ್ಪಡಿಸಿ ಕಣಜಕ್ಕೆ ತುಂಬುವಂಥ ಕೆಲಸ ಯಾರ್ದು? ರೈತನದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ರೈತ, ಬೋಧಕ, ಯಾಜಕ, ಕ್ರೈಸ್ತ ವಿಶ್ವಾಸಿ ಅಲ್ವಾ? ಬೋಧಕ ಅಂದ್ರೆ ಪಾಸ್ಟರ್ ಕೂಡ ಪ್ರವೇಶ ಆಗ್ತಾರೆ. ಹೆಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 17 ಮೊದಲನೇ ಭಾಗ ಮಾತ್ರ ಓದಿ, ಅಥವಾ ಪೂರ್ತಿ ಓದಿ, ತೊಂದರೆ ಏನಿಲ್ಲ. ನಿಮ್ಮ ಸಭಾನಾಯಕರಿಗೆ
ನಿಮ್ಮ ಸಭಾನಾಯಕರಿಗೆ ವಿಧೇಯರಾಗಿರಿ, ಹಾ ಅವರ ಆಜ್ಞೆಗಳನ್ನು ಪಾಲಿಸಿರಿ. ಹಾ ಅವರು ನಿಮ್ಮ ಆತ್ಮಗಳ ಪಾಲಕರು, ಹಾ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು. ದೇವರಿಗೆ ಲೆಕ್ಕ ಈ ಸೇವೆ- ಒಪ್ಪಿಸಬೇಕಾದವರು. ಪ್ರೈಸ್ ದಿ ಲಾರ್ಡ್. ಎಷ್ಟು ಆತ್ಮಗಳನ್ನು ಕೊಟ್ಟಿದ್ದಾರೋ ಆ ಎಲ್ಲ ಆತ್ಮಗಳನ್ನು ರಕ್ಷಿಸಬೇಕಾದಂಥ ಜವಾಬ್ದಾರಿ ಯಾರ್ದು? ಯಾಜಕರದು, ಬೋಧಕರದು, ಕ್ರೈಸ್ತ ವಿಶ್ವಾಸಿಗಳದು. ಕ್ರೈಸ್ತ ವಿಶ್ವಾಸಿಗಳು ನಾವೆಲ್ಲರೂ ಸೇರ್ಕೊಳ್ತೀವಿ. ಹೌದಾ? ಹೌದು ಬ್ರದರ್. ನಾವೇನು ಬಿತ್ತುತ್ತಾ ಇದೀವಿ ಅದು ತುಂಬ ಮುಖ್ಯ. ನಾವು ಅನ್ಕೊಳ್ತೀವಿ, ಕೆಲವು ಕುಟುಂಬಗಳಲ್ಲಿ ಹೇಳ್ತಾರೆ, ಏಯ್ ಬಿಡು ಆಮೇಲೆ ಪ್ರೇಯರ್ ಕುತ್ಕೊಳ್ಳೋಣ ಬಾಪ, ಏಯ್ ಹೋಗ ಆಮೇಲೆ ಅವ್ರು ನೋಡ್ಕೊಳ್ಳೋಣ, ಅಡುಗೆ ಮಾಡೋ ಫಸ್ಟು. ಪ್ರೈಸ್ ದಿ ಲಾರ್ಡ್. ತಿನ್ನೋದು ಕುಡಿಯೋದ್ರಲ್ಲೇ ಜೀವನ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ತೋಟ ಎಂಬ ಅರ್ಥ ದೇವಾಲಯ, ಸಭೆ ಅಥವಾ ಮನೆಗಳು, ಕೂಟಗಳು, ಸ್ತುತಿಸುವ ಸ್ಥಳ, ದೇವರ ವಾಕ್ಯವನ್ನು ಬೋಧಿಸುವಂಥ ಸ್ಥಳ, ದೇವರನ್ನು ಆರಾಧಿಸುವಂಥ ಸ್ಥಳ. ಈಗ ಪರಲೋಕದ ಆರಾಧನೆ ಹೋಗಿ ಲೋಕದ ಆಚರಣೆ ಬಂದಾಯಿತು. ಲೋಕದ ಆಚರಣೆ. ಒಂದು ಕಡೆ ನಾವು ದೇವಾಲಯಕ್ಕೆ ಹೋದೋ, ದೇವಾಲಯದ ವಾರ್ಷಿಕೋತ್ಸವ, ಎಲ್ಲ ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಬಂದರು. ಪೂಜೆ ಎಲ್ಲ ಮುಗೀತು, ಪ್ರೋಗ್ರಾಮ್ ಎಲ್ಲ ಮುಗೀತು, ಎಲ್ಲ ಆಯಿತು. ಚರ್ಚ್ ಕಾಂಪೌಂಡ್ ಒಳಗಡೆ ಊಟ. ತಟ್ಟೆಯಲ್ಲಿ ಊಟ ತಗೊಂಡು ಎಲ್ಲಿಗೆ ಬಂದು ಕೂತ್ಕೊಂಡ್ರು? ಎಲ್ಲಿ ಬಂದು ಕೂತ್ಕೊಂಡ್ರು? ಗುಡಾರದ ಒಳಗಡೆ. ಗುಡಾರದ ಒಳಗಡೆ ಅನೇಕ ರೈತರು ಕೂಡ ಕುಳಿತಿದ್ದಾರೆ. ರೈತ ತನ್ನ ಹೊಲದಲ್ಲಿ ಅವನು ಯೋಚನೆ ಮಾಡ್ತಾನೆ. ನಿಜವಾದ ರೈತ ಆದವನು ಯೋಚನೆ ಮಾಡ್ತಾನೆ, ನಾನು ನನ್ನ ಹೊಲದಲ್ಲಿ ಏನು ಬಿತ್ತಬೇಕು ಅದು ನಿರ್ಧಾರ ಮಾಡೋದು ರೈತ. ರೈತ ಯಾವತ್ತೂ ಅಷ್ಟೇ ತಾನು ಬಿತ್ತನೆ ಮಾಡುವಂಥ ಹೊಲದಲ್ಲಿ ಯಾವತ್ತಿಗೂ ಅವನು ಪಾದರಕ್ಷೆಗಳನ್ನ ಹಾಕ್ಕೊಂಡು ಇಳಿಯೋದಿಲ್ಲ. ಅದು ನಿಜ. ಅದು ನೋಡಿದ್ದೀರಾ ರೈತ ಎಲ್ಲ ಇಳಿದಿರೋದು? ಇಲ್ಲ ಬ್ರದರ್. ಇಳಿಯಲ್ಲ. ಆದರೆ ನಾವು ಇಳಿತಾ ಇದ್ದೀವಿ ಅಲ್ವಾ? ನಾವು ಇಳಿತಾ ಇದ್ದೀವಿ. ಸೊದೋಮ್ ಗೋಮೋರ ಪಟ್ಟಣಕ್ಕೆ ಆದ ಗತಿ ನಮಗೆ ಖಂಡಿತವಾಗ್ಲೂ ಉಂಟು. ಯಾಕಂದ್ರೆ ಇಲ್ಲೇನಾಯ್ತು? ದೇವರಿಗೆ ಸಲ್ಲಿಸಬೇಕಾದ ಆರಾಧನೆ ಲೋಕದ ಆಚರಣೆಯಾಗಿ ಮಾರ್ಪಾಡಾಯ್ತು. ದೇವರು ಕೊಟ್ಟ ಮಾತನ್ನು ಮೀರೋದಿಲ್ಲ. ಅದು ಒಳ್ಳೆಯದಾಗಿರಲಿ ಕೆಟ್ಟದೇ ಆಗಿರಲಿ. ದೇವಾಲಯದಲ್ಲಿ ದಹಿಸುವ ಅಗ್ನಿ ಇರಬೇಕಾದ್ರೆ, ದೇವರು ವಾಸ ಮಾಡೋದಕ್ಕಾಗಿ ಯೋಚನೆ ಮಾಡಿ ಯಾವ ಮಟ್ಟಿಗೆ ನಾವು ಇನ್ನೆಷ್ಟು ತಲೆ ಬಾಗಬೇಕು ದೇವಾಲಯದಲ್ಲಿ ಅಂತ. ತಲೆ ಬಾಗ್ತಾ ಇದ್ದೀವ? ಮುಖ್ಯವಾಗಿ ಹೆಂಗಸರು. ದೀನತೆಯ ಸಂಕೇತ ಏನು ಗೊತ್ತಾ? ದೀನತೆಯ ಸಂಕೇತ ಏನು? ತನ್ನನ್ನೇ ಸಮರ್ಪಿಸಿಕೊಳ್ಳುವಂತ ಸಂಕೇತ ಏನು? ತಲೆ ಮೇಲೆ ಬಟ್ಟೆ ಹಾಕಿ ಗೌರವದ ವಸ್ತ್ರಗಳನ್ನ ಹಾಕಿಕೊಳ್ಳೋದು. ಹೌದಾ? ಹೌದು ಬ್ರದರ್. ಗೌರವದ ವಸ್ತ್ರಗಳನ್ನು ಹಾಕಿಕೊಳ್ಳೋದು. ಸಂತ ಪೌಲರು ಹೇಳ್ತಾರೆ ಏನಂತ ಹೇಳ್ತಾರೆ? 1 ತಿಮೋಥಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8, 9, 10 ಬೇಗ ಓದಿ. ಪ್ರಾರ್ಥನೆ ಮಾಡುವ ಸ್ಥಳಗಳಲ್ಲೆಲ್ಲ ಪುರುಷರು ಕೋಪತಾಪವಿಲ್ಲದೆ, ಕೋಲಾಹಲವಿಲ್ಲದೆ ಕರಗಳನ್ನೆತ್ತಿ ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸಬೇಕು ಎಂಬುದೇ ನನ್ನ ಅಪೇಕ್ಷೆ. ಅಂತೆಯೇ ಮಹಿಳೆಯರು ಸಭ್ಯತೆಯನ್ನು ಮೀರದೆ ಘನತೆ ಗೌರವಕ್ಕೆ ಒಪ್ಪುವಂತಹ ಉಡುಪನ್ನು ಧರಿಸಿಕೊಳ್ಳಬೇಕು. ಅವರು ಮಿತಿಮೀರಿದ ಕೇಶಾಲಂಕಾರ, ಆಭರಣಾಲಂಕಾರ, ವಸ್ತ್ರಾಲಂಕಾರಗಳಿಂದ
ಸತ್ಕಾರ್ಯಗಳಿಂದ ತಮ್ಮನ್ನೇ ಶೃಂಗರಿಸಿಕೊಳ್ಳುವುದರ ಬದಲು ಹ್ಮ್ ದೈವ ಭಕ್ತೆಯರಾದ ಸ್ತ್ರೀಯರಿಗೆ ಲಕ್ಷಣವಾದ ಸತ್ಕಾರ್ಯಗಳಿಂದ ಅಲಂಕರಿಸಿಕೊಳ್ಳಲಿ. ದೈವ ಭಕ್ತಿಯರಾದ ಸ್ತ್ರೀಯರಿಗೆ ಲಕ್ಷಣವಾದ ಸತ್ಕಾರ್ಯಗಳಿಂದ ಅಲಂಕರಿಸಿಕೊಳ್ಳರಿ. ದೈವ ಭಕ್ತಿಯರಂದ್ರೆ ಯಾರು? ಸಂತರುಗಳು ಬರ್ತಾರೆ, ಸಂತರುಗಳು, ಮಾತೆ ಮರಿಯಮ್ಮನವರು ಎಲ್ಲ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಯಾವುದು ಫಾಲೋ ಮಾಡೋದಿಲ್ಲ, ಯಾವುದು ನಾವು ಫಾಲೋ ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದಹಿಸುವ ಅಗ್ನಿ ನೆಲೆಸುವಂಥ ಸ್ಥಳವನ್ನು ನಾವು ಎಷ್ಟು ಅವಮಾನ ಪಡಿಸ್ತೀವೋ ಅಷ್ಟು ನರಕದ ಪಾಲಾಗ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಕ್ಲಾಸ್ ಅರ್ಥ ಆಯ್ತಾ? ಆಯ್ತು ಬ್ರದರ್. ಆಯ್ತು ಬ್ರದರ್, ನಿಮಗೆ ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕ್ಲಾಸ್ ಮುಗಿಸೋಣ.